ಕಾಂಗ್ರೆಸ್ ಬಿಜೆಪಿ ನಡುವೆ ದರೋಡೆ ರಾಜಕೀಯ ಜೋರಾಗಿದೆ. ದರೋಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯವಾಗಿ ಇದರ ಬಗ್ಗೆ ಮಾತುಕತೆಗಳು ಕೇಳಿ ಬರ್ತಾ ಇದೆ. ಕಮಲ ನಾಯಕರ ನಡುವೆ ತೀವ್ರವಾಗ್ತಾ ಇದೆ ವಾಗ್ಯುದ್ಧ. ಸರ್ಕಾರ ರಾಬರಿ ಗ್ಯಾರಂಟಿ ಕೊಟ್ಟುಬಿಟ್ಟಿದೆ. 5 ಗ್ಯಾರಂಟಿ ಅಷ್ಟೇ ಅಲ್ಲ, ಇವರು ಹೇಳಿದ್ದು ರಾಬರಿ ಗ್ಯಾರಂಟಿನೂ ಸರ್ಕಾರ ಕೊಡ್ತಾ ಇದೆ ಅಂತ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ದರೋಡೆ ಮಾಡಿದರೆ ಶಿಕ್ಷೆ ಆಗುತ್ತೆ ಅನ್ನೋ ಭಯನೇ ಇಲ್ವಲ್ಲ ಇವ್ರು ಯಾರಿಗೂ. ಯಾವ ನಂಬಿಕೆಯ ಮೇಲೆ ಬ್ಯಾಂಕ್ನಲ್ಲಿ ಹಣ ಇಡಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ಗೃಹ ಸಚಿವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿ ಶಾಸಕ ಯತ್ನಾಳ್ ಹೇಳಿದ್ದಾರೆ. ಬಿಜೆಪಿ ನಾಯಕರ ಆರೋಪಗಳಿಗೆ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಡ್ತಾ ಇದ್ದಾರೆ. ಆರೋಪಿಗಳ ಸುಳಿವು ಸಿಕ್ಕಿದೆ, ಕಾರ್ ಸಹ ಸಿಕ್ಕಿದೆ, ಆರೋಪಿಗಳನ್ನು ಪತ್ತೆ ಮಾಡ್ತೀವಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಒಂದು ಕಡೆ ಹೇಳಿದ್ದಾರೆ. ಈ ಬಿಜೆಪಿಯವರದ್ದು ಬರೀ ರಾಜಕೀಯದ ಮಾತು ಅಂತೇಳಿ ಪೊನ್ನಣ್ಣ ಹೇಳಿದ್ದಾರೆ. ಬೆಂಗಳೂರಿನ ಮತ್ತೊಂದು ಅವತಾರ ಬೆಂಗಳೂರು ರಾಬರಿಗಳ ನಗರ ಆಗ್ತಾ ಇದೆ. ಬೆಂಗಳೂರಲ್ಲಿ 7 ನಿಮಿಷದಲ್ಲಿ 7 ಕೋಟಿ. ಕರ್ನಾಟಕ ಸರ್ಕಾರ ಹೊಸ ಸ್ಕೀಮ್ ಅಂತ 5 ಗ್ಯಾರಂಟಿ ಇದೆಯಲ್ಲ, ಹಂಗೆ ಇದೊಂದು ಗ್ಯಾರಂಟಿ. 7 ನಿಮಿಷದಲ್ಲಿ 7 ಕೋಟಿ ಒಡೆಯರಾಗೋದು ಹೆಂಗೆ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಜನಗಳಿಗೆ ತೋರಿಸ್ಕೊಟ್ಟಿದೆ. ಇತಿಹಾಸದಲ್ಲಿ ಯಾವತ್ತೂ ಕೂಡ ಬೆಂಗಳೂರಲ್ಲಿ ಈ ಥರ 7 ಕೋಟಿ ದರೋಡೆ ಬೆಂಗಳೂರು ಜನ ಕೇಳಿಲ್ಲ. ಏನು ಬೆಂಗಳೂರು ಅಂತ ಒಂದು ಸುರಕ್ಷಿತ ನಗರ ಅಂತೇನು ಹೇಳ್ಕೋತಾರೆ. ಆ ಸುರಕ್ಷಿತ ನಗರದಲ್ಲಿ ಸುಮಾರು 7 ಕೋಟಿ ರೂಪಾಯಿ ಅಷ್ಟು ಹಣ ಏನು ನಮ್ಮ ATMಗಳಿಗೆ ತುಂಬಬೇಕಾದಂಥ ಹಣ ಇವತ್ತು ದರೋಡೆ ಆಗಿದೆ. ಇದು ಒಂದೇ ಪ್ರಕರಣ ಅಲ್ಲ. ಕಳೆದ 3-4 ತಿಂಗಳಿಂದ ಬಿಜಾಪುರ ಜಿಲ್ಲೆಯಲ್ಲಿ 2 ಬ್ಯಾಂಕುಗಳು, ಮನಗುಳಿಯ ಒಂದು ಬ್ಯಾಂಕು ಮತ್ತು ಚರ್ಚಾಣದಲ್ಲಿ ಬ್ಯಾಂಕು, ಕ್ವಿಂಟಲ್ಗಟ್ಟಲೆ ಬಂಗಾರ ಮತ್ತು ಕೋಟಿಗಟ್ಟಲೆ ಹಣ ದರೋಡೆ ಆಗಿದೆ. ಅಂದರೆ ಕರ್ನಾಟಕದಲ್ಲಿ ದರೋಡೆ ಆಗಿದೆ ಸರ್. ಅದೆಲ್ಲ ಎಲ್ಲಿಂದ 7 ಕೋಟಿ ದುಡ್ಡು ದರೋಡೆ ಆಗಿತ್ತು ಸರ್. ಈ ಪ್ರಕರಣ ಜಾಸ್ತಿ ಆಗ್ತಾ ಇದೆಯಲ್ಲ ಸರ್. ಅಂತ ಸುಳಿವು ಸಿಕ್ಕಿದೆ. ನಾವು ಅವ್ರನ್ನ ಕಾರು ಈಗಾಗಲೇ